ಮಹಿಳೆಯರಿಗೆ ರಾಜಕೀಯ ಸ್ವಾತಂತ್ರ್ಯ ತಂದುಕೊಡುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಾರಿ ಶಕ್ತಿ ವಂದನ ಕಾಯ್ದೆ ಜಾರಿಗೆ ತರಲು ಮುಂದಾಗಿರುವುದು ಸಂತಸ ತಂದಿದೆ ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಲಕ್ಷ್ಮೀ ಅಶ್ವನ್ಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2023ರಲ್ಲಿ ನೂತನ ಸಂಸತ್ ಭವನ ಉದ್ಘಾಟನೆ ವೇಳೆ ನರೇಂದ್ರ ಮೋದಿಯವರು ನಾರಿ ಶಕ್ತಿ ವಂದನ ಕಾಯ್ದೆಯ ಘೋಷಣೆ ಮಾಡಿದ್ದರು. ಮಹಿಳೆಯರಿಗೆ ವಿಧಾನಸಭೆ, ಲೋಕಸಭೆಗಳಲ್ಲಿ 33% ಮೀಸಲಾತಿ ನೀಡುವ ಉದ್ದೇಶದಿಂದ ಈ ಕಾಯ್ದೆಯ ಜಾರಿಗೆ ಮುಂದಾಗಿದ್ದಾರೆ ಎಂದು ಹೇಳಿದರು. ದೇಶದ 50% ಇರುವ ಮಹಿಳೆಯರು ರಾಜಕೀಯ ನೇತೃತ್ವ ವಹಿಸಿ ಅಧಿಕಾರದ ಮುಖ್ಯವಾಹಿನಿಗೆ ತರಲು 106ನೇ ಸಂವಿಧಾನಾತ್ಮಕ ತಿದ್ದುಪಡಿ ಅಧಿನಿಯಮದಂತೆ ಲೋಕಸಭೆ, ವಿಧಾನಸಭೆಯಲ್ಲಿ 33% ಮೀಸಲಾತಿ ಜಾರಿಗೆ ತರಬೇಕು. ಈ ಸಂಬಂಧ ಜನಗಣತಿ ಅಗತ್ಯವಾಗಿದ್ದು ಅದು ಈಗ ಕಾರ್ಯರೂಪ ಪಡೆದಿದೆ. ಈ ಅಮೂಲಾಗ್ರ ಬದಲಾವಣೆಗೆ ಎಲ್ಲಾ ಪಕ್ಷಗಳು ಸಹಕಾರ ನೀಡುವಂತೆ ಕೇಂದ್ರ ಸರ್ಕಾರದಿಂದ ಮನವಿ ಮಾಡಿಕೊಳ್ಳಲಾಗಿದೆ ಎಂದರು. ನರೇಂದ್ರ ದಾಮೋದರ್ ದಾಸ್ ಮೋದಿಜಿಯವರ ಒಂದು ಸುಭದ್ರ ನಾಯಕತ್ವದಲ್ಲಿ ನಾರಿ ವಂದನಾ ಕಾಯ್ದೆಯನ್ನು ಜಾರಿಗೆ ತರ್ತಾ ಇರೋದು ನಮ್ಮ ಒಂದು ಸುಸಂಗತಿ. 2023ರಲ್ಲಿ ನೂತನ ಸಂಸತ್ ಕಟ್ಟಡ ನಿರ್ಮಾಣವಾಗುವಂಥ ಸಂದರ್ಭದಲ್ಲಿ, ಉದ್ಘಾಟನೆಗೊಂಡಂತಹ ಸಂದರ್ಭದಲ್ಲಿ ಒಂದು ಐತಿಹಾಸಿಕ ನಿರ್ಣಯವನ್ನು ಪಾರ್ಲಿಮೆಂಟಲ್ಲಿ, ಸಂಸತ್ತಿನಲ್ಲಿ ಮೋದಿಜಿಯವರು ಮಂಡಿಸ್ತಾರೆ. ಏನು ಅಂತಂದರೆ, ಶತಮಾನಗಳಿಂದನೂ ನೆನೆಗುದಿಗೆ ಬಿದ್ದಿರುವಂತಹ, ಶತಮಾನಗಳಿಂದನೂ ದಮನಿತಳಾಗಿರುವಂತಹ ಸ್ತ್ರೀಗೆ ರಾಜಕೀಯ ಸ್ವಾತಂತ್ರ್ಯವನ್ನು ತಂದುಕೊಡೋದು. ಅಂದರೆ ಇವಾಗಲೇ ಸ್ವಾತಂತ್ರ್ಯ ಇಲ್ವಾ ಅಂತಲ್ಲ, ಇದೆ. ಸಾಮಾಜಿಕವಾಗಿ ಆಕೆಯನ್ನು ಮಾಡುವಂತಹ ಒಂದು ಕೆಲಸ ಮೊದಲಿಂದಲೂ ನಡೀತಾ ಇದೆ. ಸ್ವಾತಂತ್ರ್ಯ ಪೂರ್ವದ ನಂತರ ತುಂಬ ತೀವ್ರಗತಿಯಲ್ಲಿ ನಡೀತಾ ಇದೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಆಕೆಯ ಒಂದು ಸಬಲೀಕರಣ ಆಗಿದೆ. ರಾಜಕೀಯವಾಗಿ ಸಬಲೀಕರಣವನ್ನು ಮಾಡಬೇಕು ಅಂತ ಈಗಾಗಲೇ ಲೋಕಲ್ ಆಗಿ, ಅಂದರೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ 50% ಮೀಸಲಾತಿ ಇದೆ. ಆದರೆ ಲೋಕಸಭೆ ಹಾಗೂ ರಾಜ್ಯದ ವಿಧಾನಸಭೆಗಳಲ್ಲಿ ಇನ್ನೂ ಕೂಡ 33% ಮೀಸಲಾತಿ ಬರಬೇಕು ಅನ್ನೋದು ದೂರದ ಕನಸಾಗೆ ಉಳಿದಿತ್ತು. ಅದನ್ನು ಅವರು ನನಸಾಗಿ ಮಾಡುವಂತಹ ಒಂದು ಉದ್ದೇಶದಿಂದ ನಾರಿ ವಂದನಾ ಕಾಯ್ದೆಯನ್ನು ಸಂಸತ್ತಿನ ಮುಂದೆ ಇಟ್ಟರು. 442 ಹೆಚ್ಚು ಮತಗಳಿಂದ ಅವರು, ಅಂದರೆ ಪ್ರಬಲವಾದಂತಹ ಮತಗಳಿಂದ ಲೋಕಸಭೆಯಲ್ಲಿ ಅದು ಅಂಗೀಕಾರ ಆಯಿತು. ರಾಜ್ಯಸಭೆಯಲ್ಲಿ ಸರ್ವಾನುಮತದಿಂದ ಅಂಗೀಕಾರ ಆಯಿತು. ಇದಕ್ಕಿಂತ ಮುಂಚೆ 1996ರಲ್ಲಿ ದೇವೇಗೌಡರ ಸರ್ಕಾರ ಇದ್ದಾಗಲೂ ಕೂಡ ಮಹಿಳಾ ಮೀಸಲಾತಿಯನ್ನು ತರಬೇಕು ಅಂತ ಅವರು ಪ್ರಧಾನಿಯಾಗಿದ್ದಾಗ ಅಂದ್ಕೊಂಡ್ರು. ಅದಾಗಲಿಲ್ಲ. ಸರ್ಕಾರ ಬಿದ್ದಾಗ ಅದಾಗಲಿಲ್ಲ. 50% ಮೀಸಲಾತಿಯನ್ನು ತಂದಿದ್ದು ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳಲ್ಲಿ 50% ಮಹಿಳಾ ಮೀಸಲಾತಿಯನ್ನು ತಂದಿದ್ದು ಶ್ರೀ ದೇವೇಗೌಡರು. ಹಾಗೆಯೇ ವಿಧಾನಸಭೆ ಹಾಗೂ ಲೋಕಸಭೆಯಲ್ಲಿ ಮೀಸಲಾತಿಗಳನ್ನ ತರಬೇಕು ಅನ್ನೋದು ವಾಜಪೇಯಿಯವರ ನೇತೃತ್ವದ ಸರ್ಕಾರ ಮೊದಲಿಂದನೂ 4-5 ಬಾರಿ ಅದನ್ನು ಪ್ರಯತ್ನ ಮಾಡಿ ಅದು ವಿಫಲ ಆಯಿತು. ಗೋಷ್ಠಿಯಲ್ಲಿ ಬಿಜೆಪಿ ಮಹಿಳಾ ಜಿಲ್ಲಾಧ್ಯಕ್ಷ ಮಂಗಳಾ ನವೀನ್, ಸುಜಾತಾ ಕೃಷ್ಣ, ಶಿಲ್ಪಾ, ಮಂಜುಳಾ, ಶ್ರುತಿ, ಸೌಮ್ಯ ಇದ್ದರು.